ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಅಧಿಕಾರ ಹಂಚಿಕೆಯ ಕ್ಲೈಮ್ಯಾಕ್ಸ್. ಎಂಎಲ್ಎಗಳ ಆಯ್ಕೆ ನೆಪದಲ್ಲಿ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ. ರಾಹುಲ್ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಇತ್ಯರ್ಥ. ಅಧಿವೇಶನದ ಬಳಿಕ ದೆಹಲಿಗೆ ಹೋಗಲು ನಾಯಕರು ರೆಡಿಯಾಗಿ ನಿಂತಿದ್ದಾರೆ. ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆಗೆ ಡಿಸಿಎಂ ಪಟ್ಟನ್ನ ಹಿಡಿತಿದ್ರೆ, ಇನ್ನು ದೆಹಲಿಯಲ್ಲೇ ಬಗೆಹರಿಯಲಿದೆ ಸಿಎಂ ಅಧಿಕಾರ ಹಂಚಿಕೆಯ ಸೂತ್ರ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ದಗದಗ ನಡೀತಾ ಇದೆ. ಈಗ ಅಧಿವೇಶನ ಆರಂಭ ಆಗಿರೋದ್ರಿಂದ ಸ್ವಲ್ಪ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಸಿಎಂ ಕುರ್ಚಿಯ ಬದಲಾವಣೆ ಏನು 2.5 ವರ್ಷ ಕೇಳಿದ್ರು 2023ರಿಂದ ಅಧಿಕಾರಕ್ಕೆ ಬಂದ ಮೇಲಿಂದ ಈಗ ಸಮಯ ಹತ್ತಿರ ಬರ್ತಾ ಇದೆ. ಹೀಗಾಗಿ ಅಧಿವೇಶನದ ನಂತರ ಸಿಎಂ ಮತ್ತು ಡಿಸಿಎಂ ಈ ಸೆಷನ್ ಆದಮೇಲೆ ಹೈಕಮಾಂಡ್ ನಾಯಕರು ಅಂದ್ರೆ ವರಿಷ್ಠರ ಮುಂದೆ ಹಾಜರಾಗಿ ತಮ್ಮ ಏನೇನೋ ಬೇಡಿಕೆಗಳಿದೆ ಇದನ್ನ ಇಡೋದಕ್ಕೆ ಮುಂದಾಗ್ತಾರೆ. ದೆಹಲಿಯಲ್ಲೇ ಬಗೆಹರಿಯಲಿದೆ ಈ ಸಿಎಂ ಅಧಿಕಾರ ಹಂಚಿಕೆಯ ಸೂತ್ರ. ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇದೆ, ಸಚಿವ ಸಂಪುಟದ ಪುನರ್ರಚನೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಎಂ ಬದಲಾವಣೆಯ ಕೂಗು ಕಾಂಗ್ರೆಸ್ನಲ್ಲಿ ಕೊತ 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 ಅಂತ ಹೊತ್ತಿ ಉರಿತಾ ಇದೆ. ಹಾಗಾಗಿ ಇದಕ್ಕೆ ಫುಲ್ ಸ್ಟಾಪ್. ಅಂದ್ರೆ ಎಂಎಲ್ಎಗಳ ಆಯ್ಕೆ ನೆಪದಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಇನ್ ಕೇಸ್ ಒಪ್ಪಂದ ಆಗಿದ್ರೆ ಒಪ್ಪಂದ ವಿಚಾರವನ್ನ ಖಂಡಿತವಾಗಿಯೂ ಮುಂದಿಡ್ತಾರೆ. ಅಥವಾ ಏನು ಅಧಿಕಾರ ಹಂಚಿಕೆಯ ಕಿತ್ತಾಟಕ್ಕೆ ಒಂದು ಕ್ಲೈಮ್ಯಾಕ್ಸ್, ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸಕ್ಕೆ ಮುಂದಾಗೋ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿನೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇನ್ನು ಎಐಸಿಸಿಯ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ರೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗಿ ಅಂದ್ರೆ ರಾಜ್ಯದ ವಿಚಾರ ಏನಿದೆಯಲ್ಲ, ಸಿಎಂ ಸ್ಥಾನ ಏರೋದು ರಾಷ್ಟ್ರ ರಾಜಧಾನಿಯಲ್ಲೇ ಒಂದು ಇತ್ಯರ್ಥ ಆಗುತ್ತಾ, ಯಾಕಂದ್ರೆ ಅಂಥದ್ದಕ್ಕೆ ಮುಂದಾಗ್ತಿದ್ದಾರೆ.